ಆಕ್ಚುಲಿ ಇದನ್ನ ತಯಾರು ಮಾಡೋದಕ್ಕೆ ಎಷ್ಟು ಶ್ರಮ ಇದೆಯೋ ಅದನ್ನ ಮಾರಾಟ ಮಾಡೋದಕ್ಕೆ ಕೂಡ ಅಷ್ಟೇ ಶ್ರಮ ಇರುತ್ತೆ, ಅಷ್ಟೇ ಕಷ್ಟ ಇರುತ್ತೆ ಅಂತ ತಿಳಿಸ್ಕೊಡೋದಕ್ಕೆ ನಾವು ಕೊಟ್ಟಿರುವಂತ ಟಾಸ್ಕ್ ಇದು. ನಿಜವಾಗ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನೀವು ದುಡ್ಡು ಸಿಕ್ತಲ್ವಾ? ಸಿಕ್ಕಿದೆ. ಸೂಪರ್. ನಿಮ್ಗೆ ಸಿಕ್ತಾ? ವೆರಿ ನೈಸ್. ನಾನು 700 ಸಂಪಾದನೆ ಮಾಡಿದ್ದೆ. ಓಕೆ, ನಾನು 800. 800. ಈ ದುಡ್ಡನ್ನು ನಾವು ಕುಲುಮೆ ಕೆಲಸ ಮಾಡಿರೋ ನಮಗೆ ಕಲ್ಸಿಕೊಟ್ಟಿರೋ ಅಣ್ಣನಿಗೆ ಕೊಡ್ತೀವಿ. ಓಕೆ, ನಮ್ಮ ಬೀಗ್ರ ಹತ್ರ ಕೇಳೋಣ ಹೇಗಿತ್ತು ಇವ್ರು ಮಾಡಿದಂತ ಟಾಸ್ಕ್ ಅಂತ. ಪ್ರೇಮ್ ಸರ್, ತುಂಬಾ ಚೆನ್ನಾಗಿರೋ ಟಾಸ್ಕ್ನೇ ಆರಿಸ್ಕೊಂಡಿದ್ದಾರೆ. ಯಾವುದೇ ಮಾಡಿದ್ರು ಸಹ ಅಚ್ಚುಕಟ್ಟಾಗೆ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ತುಂಬಾ ಶ್ರದ್ಧೆಯಿಂದ ಮಾಡಿದ್ದೀರಾ. ಬಹಳಷ್ಟು ಖುಷಿ ಆಗುತ್ತೆ. ನಿಮ್ಮ ಕೆಲಸ ಲಕ್ಷಾಂತರ ಜನಕ್ಕೆ ಇನ್ಸ್ಪಿರೇಷನ್. ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಧನರಾಜ್, ನೀನು ಚಿನ್ನದ ಕೆಲಸ ಎಷ್ಟು ಶ್ರದ್ಧೆಯಿಂದ ಮಾಡ್ತೀಯೋ ಕಬ್ಬಣದ ಕೆಲಸನೂ ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ಯಾ. ತುಂಬಾ ಒಳ್ಳೇದಾಗ್ಲಿ ನಿಮ್ಮಿಬ್ಬರಿಗೂ. ಪ್ರಜ್ಞಾ, ನೀನು ಜೊತೆಲಿ ಸೇರ್ಕೊಂಡು ಸಪೋರ್ಟ್ ಮಾಡಿದ್ಯಾ. ನೀವು ಈ ಕೆಲಸ ಮಾಡಿದ್ರ ಬಗ್ಗೆ ನಮಗಷ್ಟೇ ಅಲ್ಲ ಇಡೀ ನಾಡಿಗೆ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್ ಮಾಳ್ವಿಕಾ ಮೇಡಮ್. ನಾನು ನೀನ್ ದ್ವಾರಕೀಶ್ ಅವ್ರನ್ನ ನೋಡಿದ್ಯಾ? ನೋಡಿದ್ದೀನಿ. ಯಾವ ಪಿಕ್ಚರ್ ನೋಡಿದ್ಯಾ? ನಿಂಗೆ ಯಾವ್ದು ನೆನಪಾಗತ್ತ ಅವ್ರದ್ದು? ಕಳ್ಳ ಕುಳ್ಳ ಮತ್ತೆ ಆಫ್ರಿಕಾ ಅದು ಮೂವಿ ಎಲ್ಲ ನೆನಪಾಗತ್ತೆ. ನಾನು ಕೇಳಿದ್ದಕ್ಕೆ ಕಾರಣ ನೀನ್ ಡ್ಯಾನ್ಸ್ ಮಾಡುವಾಗ ಅವ್ರ ನೆನಪಾಯ್ತು. ಹೌದಾ? ನಿನಗೆ ಗೊತ್ತಿಲ್ಲದೆ ಅದನ್ನ ಮೈಗೂಡಿಸ್ಕೊಂಡಿದ್ಯಾ. ನೀನು ಅವ್ರನ್ನ ಕಾಪಿ ಮಾಡಬೇಕು ಅಂತಲ್ಲ, ಬಟ್ ಆ ಎಕ್ಸ್ಪ್ರೆಷನ್ಸ್ ಎಷ್ಟು ಒಂಥರ ಬಹಳ ಆಕರ್ಷಕವಾಗಿರುತ್ತೆ ನಿಂದು. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಕುಣಿತೀಯ, ಅದ್ರ ಜೊತೆಗೆ ಆ ಎಕ್ಸ್ಪ್ರೆಷನ್ಸ್ ಕ್ಯಾರಿ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಅದಿನ್ನೂ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಮೆರುಗು ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಥಾ ಪ್ರಕಾರ ಪ್ರಜ್ಞಾದು ಒಂಥರ ದೀಪಾವಳಿ ಡ್ಯಾನ್ಸ್ ಅಲ್ಲ ದೀಪಾವಳಿ. ನೀವಿಬ್ರು ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ನೋಡೋವಾಗ ನಮಗೆ ಬಹಳ ಖುಷಿ ಆಗುತ್ತೆ. ಒಳ್ಳೇದಾಗ್ಲಿ ಇಬ್ರು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವೆರಿ ಪ್ರೊಫೆಷನಲ್, ಎಲೆಕ್ಟ್ರಿಫೈಯಿಂಗ್. ಒಟ್ಟಿನಲ್ಲಿ ನಿಮಗೆ ಈ ವೇದಿಕೆ ನೀವು ಏನು ಜೀವನದಲ್ಲಿ ಮಾಡಿಲ್ವೋ ಅಥವಾ ಬರಲ್ಲ ಅಂತ ಅನ್ಕೊಂಡಿದಿರೋ ಅಥವಾ ನಂದಲ್ಲ ಇದು ಅಂತ ಅನ್ಕೊಂಡಿದಿರೋ ಅದೆಲ್ಲವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಕುಲುಮೇಲೂ ಕೆಲಸ ಮಾಡೋ ಅವಕಾಶ ಮಾಡಿಕೊಟ್ಟಿದೆ. ಒಂದು ಸಿನಿಮಾ ಹಾಡನ್ನು ಹೇಳಿದ್ರಿ, ಪ್ರೀತಿನೇ ಅದ್ಯಾವರು ತಂದ ಆಸ್ತಿ ನಮ್ಮ ಪಾಲಿಗೆ ಅಂತ. ಸಿನಿಮಾ ನೋಡಿದಿರ ದುರ್ದ ಬೆಟ್ಟ? ಆಕ್ಚುಲಿ ಅವ್ರ ಜೀವನ ಏನು ಅಂತ ಅರ್ಥ ಆಗ್ಬೇಕು ಅಂದ್ರೆ ಆ ಸಿನಿಮಾ ನೋಡ್ಬೇಕು. ಅದನ್ನ ಮತ್ತೆ ನೀವು ತೆರೆ ಮೇಲೆ ತಂದು ಏನೋ ಒಂದಷ್ಟು ನಿಮ್ಮ ಕೈಲಾದ ಕೆಲಸ ಮಾಡಿದಿರ. ಖುಷಿ ಆಯ್ತು ಆ ಒಂದು ಕುಲುಮೆ ಕೆಲಸ ನೀವು ಮಾಡಿದ್ದು. ಅಂಡ್ ಅಫ್ಕೋರ್ಸ್ ಬಹಳ ಪ್ರೊಫೆಷನಲ್ ಆಗಿತ್ತು ನಿಮ್ಮ ಡ್ಯಾನ್ಸು ಮತ್ತೆ ಅಭಿನಯ ಎಲ್ಲವೂ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ವೇದಿಕೆಯಲ್ಲಿ ಹಳ್ಳಿ ಜನರ ಮುಂದೆ ಡಾನ್ಸ್ ಮಾಡಿದ್ದು ಹೇಗೆ ಅನಿಸ್ತು ನಿಮ್ಗೆ? ಮೊದಲು ಬಂದಾಗ್ಲೇ ನೋಡ್ದೆ, ಭಯ ಆಯ್ತು. ಅದಕ್ಕೆ ಗಾಗಲ್ಸ್ ಹಾಕೊಂಡ್ಬಿಟ್ರೆ ಜನ ನೋಡಲ್ಲ, ಭಯ ಆಗಲ್ಲ ಅನ್ಸ್ತು. ಶ್ವೇತು, ಇವರೇ ಹಿಂಗ್ ಡ್ಯಾನ್ಸ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಹಳ್ಳಿಲಿರುವಂತ ರೆಟ್ರೋ ಹೀರೋಯಿನ್ಸ್ ಅಂದ್ರೆ ಅಜ್ಜ ಅಜ್ಜಿರ್ ಬಂದು ಇವ್ರು ಮಾಡಿರೋ ಹಾಡ್ಗೆ ಡ್ಯಾನ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನೋಡೋಣ. ಬರ್ಲಪ್ಪ, ನಮ್ಮ ಅಜ್ಜ ಅಜ್ಜಿರ್ಗೊಂದು ಜೋರಾದ ಚಪ್ಪಾಳೆ. ಶ್ವೇತು, ನನ್ಗೆ ಒಂದೇ ಒಂದು ಡೌಟ್ ಇದೆ. ಶ್ವೇತು, ಏನ್ ಡೌಟ್? ನೀವಿಬ್ರು ಗಂಡ ಹೆಂಡತಿ ಅಲ್ವಾ ಬಂದಿರೋದು? ಖಂಡಿತ ಸರ್. ಮತ್ತೆ ಹೆಗಲ ಮೇಲೆ ಕೈ ಹಾಕೊಳ್ಳಿ ಸರ್. ದೂರ ಯಾಕೆ ನಿಂತಿದ್ದೀರಾ? ನೀವ್ ಹಾಕೊಳ್ಳಿ. ಈ ಸ್ಟೇಜ್ ಇಲ್ಲಿ ಕಟ್ ಮಾಡಿದಾರೆ, ಇಲ್ಲ ಪುಸ್ತಕನ್ ಬಂದ್ಬಿಟ್ರು ಅವರು. ಸರ್ ನೀವ್ ಅಲ್ಲೇ ಇರಿ, ನಾವ್ ಇಲ್ಲೇ ಇರ್ತೀವಿ. ಶ್ವೇತು, ನೀವ್ ಮಾಡಿರೋ ಕೆಲಸ ಎಂತದ್ದು ಅವ್ರನ್ನ ಕೇಳೋಣ. ಅಣ್ಣ, ಅಲ್ಲಿ ಕೂತವ್ರು ಇವ್ರಿಗೆ ಡ್ಯಾನ್ಸ್ ಮಾಡಿದ ತಕ್ಷಣ ಅವ್ರು ಎದ್ದು ಬಂದ್ರಲ್ಲ, ಸರಿ ಅನ್ಸ್ತಾ ಇದೆಯಾ ಅಣ್ಣ? ಕಲೆ ಅನ್ನೋದು ಇರುತ್ತಲ್ಲ. ಬನ್ನಿ ಅಪ್ಪಾಜಿ, ಕರೆಕ್ಟ್ ಹೇಳಿದ್ರಿ. ಯಜಮಾನ್ರ, ಅವರು ಡ್ಯಾನ್ಸ್ ಮಾಡಿದ್ ಚೆನ್ನಾಗಿತ್ತ, ನಾನಲ್ಲಿ ಬಂದು ಡ್ಯಾನ್ಸ್ ಮಾಡಿದ್ ಚೆನ್ನಾಗಿತ್ತ? ನೀವ್ ಅಲ್ಲಿ ಬಂದ್ ಮಾಡಿದ್ದೆ ಚೆನ್ನಾಗಿತ್ತು. ಅದು ಮ್ಯಾಟ್ರು. ನಿಮ್ಮನ್ನ ಸ್ಟಾರ್ಟಿಂಗ್ ಇಂದ ಮಾತಾಡಿಸ್ತಾನಲ್ಲ ನಮ್ ದೊಡ್ಡಪ್ಪ ಅಂತ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ಸಂದಲ್ಲ, ಸಖತ್ತಾಗಿ ಮರ್ಯಾದೆ ಕೊಟ್ರಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಅಪ್ಪಾಜಿ. ಥ್ಯಾಂಕ್ ಯು. ಈಗ ನಮ್ಮ ಜೋಡಿಗಳ ಬಗ್ಗೆ ಬರೋಣ. ಕುರಿ ನೋಡಿದಿರ ಸರ್? ಹೆಂಗಿರುತ್ತೆ? ಕೋಟೆ ಸರ್, ನಮಸ್ತೆ. ನಮಸ್ತೆ. ನಾವು ನಿಮ್ ಫ್ಯಾನ್ ಸರ್. ಥ್ಯಾಂಕ್ ಯು. ನಿಮ್ ಫಿಲಂ 8 ಸತಿ ನೋಡಿದೀನಿ ಸರ್. ಹೋಮ್ ಫಿಲಂ ಸರ್. ನಿಮ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಕೋಟೆ ಸರ್ ಅಂದ್ರೆ ಅಷ್ಟಿಷ್ಟನಾ ನಿಮ್ಗೆ? ಖಂಡಿತ. ವಾರೇ ವಾ. ಅದಕ್ಕೋಸ್ಕರ ಅವ್ರಿಗೆ ನಾವು ಸನ್ಮಾನ ಮಾಡ್ಬೇಕು ಅಂತ ಇಷ್ಟು ವರ್ಷದಿಂದ ಕಾಯ್ತಾ ಇದ್ವಿ. ಅವ್ರು ಇವತ್ತು ನಮ್ಮೂರಿಗೆ ಬಂದಿದ್ದಾರೆ, ಅದಕ್ಕೆ ನಮ್ಗೆ ಬಹಳ ಹೆಮ್ಮೆ ಇದೆ. ನೀವು ಅದೊಂದು ಡೈಲಾಗ್ ಹೊಡಿಲೇಬೇಕು ಸರ್ ಹೋಮ್ ಫಿಲಮ್ದು. ಶಾಸ್ತ್ರಿ ಬಾರೋ ಇಲ್ಲಿ.
ಬಾರೋ ಇಲ್ಲ ಬರಲ್ಲ ಅವ್ರಿಗೂ. ತಗೊಳ್ಳೋ ಸೇದ್ಲಿಲ್ಲ ಅಂದ್ರೆ ಮಕ ಕುಯ್ದಾಕ್ಬಿಡ್ತೀನಿ. ತಗೊಳ್ಳೋ ತಗೋ. ಥ್ಯಾಂಕ್ ಯು ಸರ್, ಸೂಪರ್ ಸೂಪರ್ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ವೇತಾ, ಈಗ ಇವ್ರ ವಿಷಯಕ್ಕೆ ಹೋಗೋಣ. ಕೆಲ್ಸಕ್ಕೆ ಹೋಗಿದ್ರಲ್ಲ ಸರ್ ಹಳ್ಳಿಗೆ ಬಂದು, ಅದ್ರ ಬಗ್ಗೆ ಒಂದ್ 2 ಮಾತಲ್ಲಿ ಹೇಳಿ ಸರ್. ಕುರಿಗಳು ಮೇಯಿಸ್ತಾರಲ್ಲ ಪಾಪ ಅವ್ರು ಬಿಸ್ನೆಸ್ ಮಾಡೋದು, ಅವ್ರ ನೋವುಗಳನ್ನ ತುಂಬ ಹೇಳ್ಕೊಂಡ್ರು ಅವರು. ಹೋದಾಗ ಅವ್ರ ಜೊತೆ ಪಾಪ ಅವ್ರ ಒಡನಾಟಕ ತುಂಬ ಇದೆ. ಅಂದರೆ ಕಷ್ಟಗಳು ಯಾವ ಥರ ಹೇಳ್ತಾ ಇದ್ರು ಅಂದರೆ, ಪಾಪ ಈ ವಲಸೆ ಹೋಗೋದು ಅಂತಾರಲ್ಲ ಆ ಥರ ಹೋಗ್ತಾರೆ ಪಾಪ. ಏನು 30-35 ದಿನ ಒಟ್ಟಿಗೆ ಹೋಗ್ತಾರೆ ಅವರು. ಅದೇ ಜೀವನ ಅವ್ರಿಗೆ. ಎಲ್ಲಿ ಸಿಗುತ್ತೋ ಅಷ್ಟು ದೂರ ಅಲ್ಲಿ ನಿಲ್ಸ್ಕೊಳ್ಳೋದು, ಮೇಯಿಸ್ಕೊಂಡು ಹೋಗೋದು. ಅವ್ರು ಅಷ್ಟು ದೂರ ಹೋಗಿ ಅಷ್ಟು ವ್ಯಾಪಾರ ಮಾಡಿ ತಿರ್ಗಾ ಅದನ್ನ ಮಾರ್ತಾರೆ. ಮಾರಿದ ತಕ್ಷಣ ತಿರ್ಗಾ ಅದೇ ದುಡ್ಡಲ್ಲಿ ತಿರ್ಗಾ ಸಣ್ಣ ಮರಿಗಳು ತಂದು ತಿರ್ಗಾ ಅದನ್ನ ದೊಡ್ಡದು ಮಾಡಿ ತಿರ್ಗಾ ಅದನ್ನ ಮಾರ್ಕೊಂತಾರೆ ಅವರು. ಓಹೋ, ಕುರಿ ಅನ್ನೋದು ನನಗೂ ಇಂಟ್ರೆಸ್ಟ್ ಇತ್ತು. ಯಾವಾಗಾದರೂ ಸಿನಿಮಾ ಅಲ್ಲಿ ಟಿವಿಗಳಲ್ಲಿ ಏನಾದರೂ ನೋಡಿದಾಗ ನಾವು ಇದೆಲ್ಲ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಕುರಿ ಕಾಯೋ ಎಪಿಸೋಡ್ ಮಾಡಿದಾಗ ನಮಗಂತೂ ತುಂಬ ಒಳ್ಳೆಯ ಅನುಭವ. ಆಮೇಲೆ ಅವ್ರ ಕಷ್ಟಗಳನ್ನೆಲ್ಲ ಕೇಳೋದು, ಅವ್ರು ಹೇಗೆಲ್ಲ ಸಾಕ್ತಾರೆ ಅವೆಲ್ಲ ಅವರು ಹೇಳ್ತಾ ಇದ್ರೆ ನಮಗೆ ತುಂಬಾ ನೋವಾಯಿತು. ಇಷ್ಟೆಲ್ಲನೂ ಕಷ್ಟಪಡ್ತಾರೆ, ನಾವು ನೋಡಿದ್ರೆ ಸಿಟಿಗಳಲ್ಲಿ ಏನಿದು ಅಂತ ಹೇಳಿ. ಆದ್ರೂ ನೀವು ಹಳ್ಳಿ ಜೀವನವನ್ನ ಜೀವಿಸಿದ್ರಲ್ಲ ಮೇಡಮ್. ನಮ್ಮ ಪ್ರೇಮ್ ಸರ್ನ ಕೇಳೋಣ. ಪ್ರೇಮ್ ಅವರೇ ಹೇಳಿ. ಯಾರು ನಿಮಗೆ ಮದುವೆ ಆಗಿ 35, 36, 37 ವರ್ಷ ಆಗಿದೆ ಅಂತ ಹೇಳ್ತಾರೆ ಸರ್, ನಾವು ತಪ್ಪು ಮಾಡ್ಬಿಡ್ವಿ. ಆಕ್ಚುಲಿ ನೀವು ಹೀರೋ ಮೆಟೀರಿಯಲ್, ನಿಮ್ಮನ್ನ ನಾವು ವಿಲನ್ ಮಾಡ್ಬಿಟ್ವಿ. ಏನ್ ಡ್ಯಾನ್ಸ್ ಇಬ್ರು ಸೇರ್ಕೊಂಡು ಮಾಡ್ತಾ ಇರೋದು, ಅಬ್ಬಬ್ಬಬ್ಬ, ನೋಡೋದಕ್ಕೆ 2 ಕಣ್ ಸಾಲ್ದು. ಅದ್ರಲ್ಲೂ ರೆಟ್ರೋ ಸ್ಟೈಲ್ ಡ್ರೆಸ್ಸು. ಮೇಡಮ್ ಮಾಲ್ತಿ ಅಕ್ಕ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಪ್ರೇಮ್ ಅವರೇ. ಎಸ್ ಮಾಲ್ವಿಕಾ ಮೇಡಮ್. ನೋಡಕ್ ನಿಜವಾಗ್ಲೂ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು ಡ್ಯಾನ್ಸ್. ತುಂಬಾ ಖುಷಿ ಆಯ್ತು ಇಬ್ಬರನ್ನ ನೋಡಿ. ವೆರಿ ಹ್ಯಾಪಿ ಫಾರ್ ಯು. ಕುರಿ ಕಾಯೋ ಅಂಥದ್ದು ನಿಮಗೆ ಪ್ರಾಣಿಗಳು ಅಂದ್ರೆ ಹೊಸ್ತಲ್ಲ. ನಿಮ್ಗೆ ಹಸುಗಳು ಸಾಕಿನೂ ಗೊತ್ತು, ನಾಯಿಗಳು ಅಂದ್ರೆ ಇಷ್ಟ ಅಲ್ಲ ಮನೆಯಲ್ಲಿ. ಹಂಗಾಗಿ ನಿಮ್ಗೆ ಅದು ಹೊಸ್ತಲ್ಲ. ಆದ್ರೆ ಹಳ್ಳಿ ವಾತಾವರಣದಲ್ಲಿ ಆ ಕೆಲಸ ಮಾಡೋದು ಅನ್ನೋದು ಹೊಸ ಅನುಭವ ಅಂತ ಅನ್ಕೋತೀನಿ. 100 ಕಾಲ ಹೀಗೆ ನೀವಿಬ್ರು ಬದುಕ್ರಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಮಾಳ್ವಿಕಾ. ಛಾಯಾ ಮೇಡಮ್. ಪ್ರಭಾಕರ್ ಸರ್, ಮಾಲ್ತಿ ಮ್ಯಾಮ್, ನಮಸ್ಕಾರ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾನ ಟೆಕ್ನೋ ಕಲರಲ್ಲಿ ನೋಡ್ದಂಗಿತ್ತು. ಸಾಕದಾಗಿತ್ತು ಮಾತ್ರ, ಮಿಂಚ್ತಿದ್ರಿ ಇಬ್ರು. ನಿಜವಾಗ್ಲೂ ಮಾಲ್ತಿ ಮ್ಯಾಮ್ ಏನ್ ಹೇಳ್ತೀರಾ, ನಿಮಗ್ ಭಯ ಆಗ್ತಿತ್ತು ಹಾಗೆ ಹೀಗೆ ಅಂತ ಯಾವ್ದು ಕಾಣಿಸ್ಕೊಂಡಿಲ್ಲ. ತುಂಬಾ ಚೆನ್ನಾಗಿತ್ತು. ಪ್ರತಿ ಒಂದು ಸ್ಟೆಪ್ ನೀವು ಮಾಡಿದ್ದು ನಿಮ್ದೇ ಒಂದು ಸ್ಟೆಪ್ ಆಗೋಗ್ಬಿಟ್ಟಿದೆ. ಅದ್ ನಾಚ್ಕೊಂಡು ಹಿಂಗ್ ಹೋಗೋದು. ಅಯ್ಯೋ, ಮುದ್ದು ಅಂದ್ರೆ ಮುದ್ದು ನೀವು. ಅಂಡ್ ನಿಮ್ ಆಸೆನೂ ತೀರೋಯ್ತು ನೋಡಿ.